ನಮಸ್ಕಾರ. ನಾನು ಶ್ರೀಶಾ, 8ನೇ ತರಗತಿ. ನಾನು ಕೃತಿ. ಇವತ್ತು ನಾವು ಯಾವ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ? ಶ್ರೀಶಾ, ನಾವು ನೇಪೇರ್ ಬೋನ್ಸ್ ಇರುವ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಈ ಮಾಡೆಲ್ ಪ್ರಯೋಜನ ಏನು ಕೃತಿ? ಈ ಮಾಡೆಲ್ ಅಲ್ಲಿ ನಾವು ಗುಣಾಕಾರವನ್ನು ಈಸಿಯಾಗಿ ಮಾಡಬಹುದು. ಗುಣಾಕಾರನ ಹೇಗೆ? ಹೇಗೆಂದ್ರೆ ಇಲ್ಲಿ ನೋಡು, ಇದನ್ನು ಯಾವ ರೀತಿ ಬರೆದಿದ್ದಾರೆ ಅಂತ ನಾನು ಹೇಳ್ತೇನೆ. ಇಲ್ಲಿ 1 ರಿಂದ 9 ವರೆಗೆ ಸಂಖ್ಯೆಗಳು ಬರೆದಿದ್ದಾರಲ್ವಾ? ಹೌದು. ಇಲ್ಲಿ ಕೆಳಗೆ ಕೂಡ ಬರೆದಿದ್ದಾರಲ್ವಾ? ಹೌದು. ಇದರಲ್ಲಿ ಮಗ್ಗಿ ತರ ಕೂಡ ಹೋಗ್ತಾರೆ. ಇದು ಒಂದೊಂದ್ಲಿ ಒಂದಲ್ವಾ, ಒಂದರಲ್ಲಿ 2, 1 3 3, 1 4 4, ಹೀಗೆ 9 ತನಕ ಬರೆದಿದ್ದಾರಲ್ವಾ? ಇಲ್ಲಿ ನೋಡು, 2 1 2, 2 2 4, 2 3 6, 2 4 8, 2 5 10 ಅಲ್ವಾ? 2 12 ಹೀಗೆ ಬರೆದಿದ್ದಾರಲ್ವಾ? ಈಗ ನೋಡು, ಇಲ್ಲಿ ನಿಮಗೆ ಯಾವ ತರ ಕಾಣಿಸ್ತಿದೆ 10 ಬರೆದದ್ದು? ಇದೊಂದು ಭಾಗಾಕಾರ ತರ ಕಾಣಿಸ್ತಿದೆ, ಹೌದಲ್ವಾ? ನಿಗೀಗ ಭಾಗಾಕಾರ ಅನಿಸ್ತದಲ್ವಾ? ನೋಡು, ಇದು ಹೇಗೆ ಬರ್ದಿದ್ದಾರೆ ಅಂದ್ರೆ ಇಲ್ಲಿ ಒಂದಿದೆ ಅಲ್ವಾ, ಕರ್ಣೆ ಇಟ್ಟಿದ್ದಾರಲ್ವಾ, ಕರ್ಣೆ ಭಾಗಾಕಾರ, ಯಾಕಂದ್ರೆ ಹಾಗೆ ಕೂಡ ಭಾಗಾಕಾರ ಬರೀತಾರಲ್ವಾ? ಇಲ್ಲಿ ಕರ್ಣೆ ಇಟ್ಟು 0 ಬರ್ದಿದ್ದಾರಲ್ವಾ? ಇಲ್ಲಿ ಇದನ್ನ ಯಾಕೆ ಹೀಗೆ ಬರ್ತಿದೆ ಅಂತ ಗೊತ್ತಾ? ಗೊತ್ತಿಲ್ಲ. ನಿಮಗೆ ಹೋಗ್ತಾ ಹೋಗ್ತಾ ತಿಳಿತದೆ. ಹೀಗೆ 12 ಅಂದ್ರೆ ಫಸ್ಟ್ ಸಂಖ್ಯೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬರೀತೇವೆ ಕರ್ಣದ ಮೇಲೆ. ನಂತರ ಈಗ 1 12 ಅಂದಿದ್ರು, 1 ಬರೆದ್ರೆ ಒಂದು ಕರ್ಣೆ ಇಟ್ಟು ಕೆಳಗೆ 2 ಅಂತ ಬರೀತೇವೆ. ಯಾಕಂದ್ರೆ ಇದು ಸ್ವಲ್ಪ ನಮ್ಗೆ ಗುಣಾಕಾರ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಹಾಗೆ ಬರ್ತಿದ್ದಾರೆ. ಈಗ ಸರ್ ಒಂದು ಗುಣಾಕಾರ ಅಂತ ಹೇಳಿದೆ ಅಲ್ವಾ, ನಾನು ಯಾವ ಸಂಖ್ಯೆಯನ್ನು ನಾನು ಗುಣಿಸ್ಬೇಕು ನೀನೇ ಹೇಳು. 3 ಸಂಖ್ಯೆ ತಗೋ. 456 ಅಂತ ಬರೀತೀಯಾ? ಹಾ ಸರಿ. ವಿದ್ಯಾರ್ಥಿ ಆಚೆ ಇಲ್ವಾ? ಈಗ ನಾನು 450 ಯಾವ್ದ್ರಿಂದ ಗುಣಿಸ್ಬೇಕು ಶ್ರೀಶಾ? 5ರಿಂದ ಗುಣಿಸ್ಬೇಕು. ಸರಿ. ಹೇಗೆ ಹೇಳಿದೆ ನೋಡು, ನಾನು ಹೇಳ್ಬೇಕೀಗ 5ರಿಂದ ಅಲ್ವಾ? ಇಲ್ಲಿ 0, ಇದು ನಾವು ಪ್ಲಸ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ನಾವು ಪುಸ್ತಕದಲ್ಲಿ ಬೋರ್ಡಲ್ಲಿ ಹೇಗೆ ಮಾಡ್ತೇವೆ ಅಂದ್ರೆ ಇದನ್ನ ಗುಣಿಸ್ತಾ ಹೋಗ್ತೀವಲ್ಲ, ಇದನ್ನ ಪ್ಲಸ್ ಮಾಡಿ ಈಸಿಯಾಗಿ ಮಾಡ್ಬೋದು. ಈ 0ನ ಹಾಗೆ ಬರ್ಬೋದ? ಇಲ್ಲಿ 3 ಮತ್ತು ನಾನು ಹಾಗೆ ಹೇಳ್ತೇನೆ ಕಣ್ಣು ಹೇಳ್ತದೆ. ಇದಕ್ಕೆ ನೋಡು, 3 ಮತ್ತು 5 ಗುಣಿಸಿದ್ರೆ ಎಷ್ಟು? 8. ಹಾ, ಇಲ್ಲಿ 2 ಅಲ್ವಾ, ಇಲ್ಲಿ 0 ಇದೆ ಅಲ್ವಾ, ಹಾಗೆ ನಾವು 2ನ್ನ ಬರ್ಕೊಳ್ಬೇಕು. ಇಲ್ಲಿ ಇದೆ ಫಸ್ಟ್ 2 ಅಂತಾನೆ ಬರ್ಕೊಳ್ಬೇಕಲ್ವಾ? ಈಗ ನೀವು 2380. ಹೇಗೆ ಇದು ಜಾನ್ ನೇಪಿಯರ್ ಹೀಗೆ ಕಂಡು ಹಿಡಿದಿದ್ದಾನೆ. ನೋಡಿ, 2270 ಅಂತ ಹೇಳುವ ಹಾಗೆ. ಮತ್ತೆ ನಾವು ಹೇಳ್ಬೋದ್ರಲ್ಲಿ 5 ಸಂಖ್ಯೆ ಮತ್ತು 4 ಸಂಖ್ಯೆಗಳನ್ನು ಕೂಡ ಗುಣಿಸಬಹುದು. ಟೈಮ್